ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲೇ BPL ಕಾರ್ಡ್ ರದ್ದು, ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಕಂಟಕ. ರಾಜ್ಯದಲ್ಲಿ BPL ಕಾರ್ಡ್ ಬಳಕೆದಾರರ ಸಂಖ್ಯೆ ಮಿತಿ ಮೀರಿದ್ದು ಅನರ್ಹರು ಸರ್ಕಾರದ ಸೌಲಭ್ಯವನ್ನು ಪಡೆದುಕೊಂಡಿದ್ದಾರೆ. ಹೀಗಾಗಿ ಕಾರ್ಡ್ಗಳನ್ನು ರದ್ದು ಮಾಡಿ ಅರ್ಹರಿಗೆ ನೀಡುವಂತೆ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದಲ್ಲಿ 1.27 ಕೋಟಿ ಕುಟುಂಬಗಳಿಗೆ BPL ಕಾರ್ಡ್ ಹೊಂದಿದ್ದಾರೆ. ಆದರೆ ಕೆಲವು ಕಾರ್ಡ್ ಹೊಂದಲು ಅನರ್ಹರಾದರೂ ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ. ಅನರ್ಹರನ್ನು ಹುಡುಕಿ ಕಾರ್ಡ್ಗಳನ್ನು ರದ್ದುಗೊಳಿಸಿ ಎಂದು CM ಹೇಳಿದ್ದಾರೆ. ರಾಜ್ಯದಲ್ಲೇ 80% BPL ಕಾರ್ಡ್ಗಳನ್ನು ಹೊಂದಿದ್ದಾರೆ. ತಮಿಳುನಾಡಿನಲ್ಲಿ 40%ಇದೆ. ನೀತಿ ಆಯೋಗದ ಪ್ರಕಾರ ರಾಜ್ಯದಲ್ಲಿ ಪ್ರಸ್ತುತ ಬಡತನ ರೇಖೆಗಿಂತ ಕೆಳಗಿರುವವರ ಪ್ರಮಾಣ 5.67 ಇರಬೇಕು ಎಂದು ವಿವರಿಸಿದ್ದಾರೆ. ಇದೀಗ CM ಖಡಕ್ ಸೂಚನೆ ಹಿನ್ನೆಲೆ ಈಗಾಗಲೇ ಪರಿಶೀಲನೆ ಮಾಡಿಟ್ಟಿರುವ ಪಟ್ಟಿ ಪುರಾಣ ಪರಿಶೀಲನೆ ಮಾಡಿ ನಿಯಮ ಮೀರಿ ಪಡೆದಿರುವ ಕಾರ್ಡ್ಗಳನ್ನು ಡಿಲೀಟ್ ಮಾಡಿ ಎಂದು ಸೂಚನೆ ನೀಡಿದ್ದಾರೆ. ಅವುಗಳನ್ನು ರದ್ದು ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಬಡತನ ರೇಖೆಗಿಂತ ಮೇಲಿರುವ ಸ್ಥಿತಿವಂತರು ಕಾರ್ಡ್ಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಸರ್ಕಾರಿ ನೌಕರರು, ಆದಾಯ ತೆರಿಗೆ ಪಾವತಿದಾರರು, ವೈಟ್ ಬೋರ್ಡ್ ಕಾರ್ಡ್ ಹೊಂದಿದವರು, ಸ್ವಂತ ಕೃಷಿ ಉಪಕರಣ, ಟ್ರ್ಯಾಕ್ಟರ್ ಮತ್ತು ಟ್ರೈಲರ್ ಹೊಂದಿರುವವರು, ಸ್ವಂತ ಜಮೀನು, ಹಲವು ಪ್ಲಾಟ್ ಹೊಂದಿರುವವರ ಮೇಲೆ ಅಧಿಕಾರಿಗಳು ಕಣ್ಣಿಡಲಾಗಿದೆ. ಆಹಾರ ಇಲಾಖೆ ಪ್ರತಿ 3 ತಿಂಗಳಿಗೊಮ್ಮೆ ಈ ಕುರಿತು ಪರಿಶೀಲನೆ ಮಾಡಿ ಅನರ್ಹರ ಹೆಸರು BPL ಕಾರ್ಡ್ನಿಂದ ಡಿಲೀಟ್ ಮಾಡುತ್ತದೆ. ಈ ರೀತಿ ಅನರ್ಹರು BPL ಕಾರ್ಡ್ ರದ್ದುಗೊಳಿಸಿರುವುದರಿಂದ ಕೇವಲ ಅನ್ನಭಾಗ್ಯ ಯೋಜನೆ ಮಾತ್ರವಲ್ಲ, ಗೃಹಲಕ್ಷ್ಮಿ ಯೋಜನೆಯು ಲಾಭ ಕೂಡ ಪಡೆಯುವವರು ಕೂಡ ಸೌಲಭ್ಯ ಕಳೆದುಕೊಳ್ಳಬೇಕಾಗುತ್ತದೆ. BPL ಕಾರ್ಡ್ ಡಿಲೀಟ್ ಆದರೆ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ರದ್ದಾಗಲಿದೆ. ರಾಜ್ಯದಲ್ಲಿ 1.27 ಕೋಟಿ BPL ಕಾರ್ಡ್ ಬಳಕೆದಾರರಿದ್ದಾರೆ. ಇದರಲ್ಲಿ ಆದ್ಯತೆ ಅಂತ್ಯೋದಯ ಅನ್ನಪೂರ್ಣ ಕಾರ್ಡ್ ಕೂಡ ಇದೆ. ಒಟ್ಟು 4.26 ಕೋಟಿ ಜನರು ಫಲಾನುಭವಿಗಳಿದ್ದಾರೆ. ಪ್ರತಿ ತಿಂಗಳು 5 kg ಅಕ್ಕಿಯ ಬದಲು ಹಣ ಕೂಡ ಪಡೆಯುತ್ತಿದ್ದಾರೆ. 1.27 ಕೋಟಿ BPL ಕಾರ್ಡ್ದಾರರಿದ್ದರೂ ಎಲ್ಲರಿಗೂ ಅನ್ನಭಾಗ್ಯ ಅಕ್ಕಿ ವಿತರಣೆ ಆಗುತ್ತಿಲ್ಲ. ಅದರಲ್ಲಿ 21 ಲಕ್ಷ ಕಾರ್ಡ್ದಾರರು ಅನ್ನಭಾಗ್ಯ ಸಿಗುತ್ತಿಲ್ಲ. 14.80 ಲಕ್ಷ ಆಧಾರ ಕೈವಶ ಬ್ಯಾಂಕ್ ಸೀಡಿಂಗ್ ಹೆಸರು ಮ್ಯಾಚ್ ಆಗಿದೆ ಸೌಲಭ್ಯವನ್ನು ಕಳೆದುಕೊಂಡಿದ್ದಾರೆ. ಇದರಲ್ಲಿ 5.36 ಲಕ್ಷ ಕಳೆದ 3 ತಿಂಗಳ ಅಕ್ಕಿ ಪಡೆಯದೇ ಇರುವುದಾಗಿದೆ. ಸ್ನೇಹಿತರೆ, ಈ ರೀತಿ ಇದೆ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ. ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.